ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರೀತಮ್ ಗೌಡ ಅವರ ಹೆಸರು ಕೂಡ ತಳಕು ಹಾಕೊಂಡಿದೆ. ಪ್ರೀತಮ್ ಗೌಡ ವಿರುದ್ಧ ವಿಡಿಯೋ ವೈರಲ್ ಮಾಡಿದಂತಹ ಆರೋಪ ಇದೆ. ಈ ಹಿನ್ನೆಲೆ ಪ್ರೀತಮ್ ಗೌಡಗೂ ಕೂಡ ನೋಟಿಸ್ ನೀಡೋಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಗ್ಗೆ ಬೆಂಗಳೂರಿನ ಸೈಬರ್ ಠಾಣೆಯಲ್ಲಿ ದಾಖಲಾದಂತಹ ಎಫ್ಐಆರ್ ಇದು. ಎಫ್ಐಆರ್ನಲ್ಲಿ 4ನೇ ಆರೋಪಿಯಾಗಿದ್ದಾರೆ ಪ್ರೀತಮ್ ಗೌಡ. ಪ್ರೀತಮ್ ವಿರುದ್ಧ ಗಂಭೀರವಾದಂತಹ ಐಟಿ ಆಕ್ಟ್ 66E ಸೆಕ್ಷನ್ ನ ಸೇರ್ಪಡೆ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಇದ್ರು. ಅಂಕಿತಾ, ಈಗ ಪ್ರಜ್ವಲ್ ರೇವಣ್ಣನ ಯಾವ ಕೇಸ್ನಲ್ಲಿ ಬಾಡಿ ವಾರೆಂಟ್ ತೆಗೆದುಕೊಂಡು ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು, ಅದೇ ಕೇಸ್ನಲ್ಲಿ ಪ್ರೀತಮ್ ಗೌಡ ಅವರ ಹೆಸರು ಕೂಡ ಉಲ್ಲೇಖ ಆಗಿರೋದು. ಅಂದ್ರೆ ಇವರ ಪಾತ್ರ ಏನು ಅಂತ ಹೇಳಿ ಪ್ರಕರಣದಲ್ಲಿ? ವಿದ್ಯಾ, ಬೆಂಗಳೂರು ಸೈಬರ್ ಸೆಲ್ನಲ್ಲಿ ಅಂದ್ರೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಸಂಬಂಧ 4ನೇ ಆರೋಪಿ ಪ್ರೀತಮ್ ಗೌಡ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸ್ವತಃ ಪ್ರೀತಮ್ ಗೌಡ ಅವರೇ ಹೇಳಿದ್ದಾರೆ, ನನ್ಗೆ ಯಾವ ನೋಟಿಸು ಬಂದಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಅಂದ್ರೆ ಈ ಒಂದು ಕೇಸ್ ನಲ್ಲಿ ಅವರನ್ನ 4ನೇ ಆರೋಪಿಯನ್ನಾಗಿ ಮಾಡಿರೋದ್ರಿಂದ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡುವಂತಹ ಘಟನೆಗಳು ಮುಂದಿನ ದಿನಗಳಲ್ಲಿ ಆಗ್ಬೋದು. ಅದನ್ನ ಹೊರತುಪಡಿಸಿ ಅಂದ್ರೆ ಏನು ಅಶ್ಲೀಲ ವಿಡಿಯೋವನ್ನ ಮಾಡಿದ್ರಲ್ಲ, ಆ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಅನ್ನೋ ಆರೋಪ ಪ್ರೀತಮ್ ಗೌಡ ಅವರ ಮೇಲಿದೆ. ಹಾಗಾಗಿ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಿನ ದಿನದಲ್ಲಿ ಅವರನ್ನ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ಈಗ ಅವರ ಮೇಲೆ ಇರುವಂತದ್ದು ಗಂಭೀರ ಆರೋಪ ಆಗಿರೋದ್ರಿಂದ ಅದಕ್ಕೆ ಅವರು ಉತ್ತರವನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಪೆನ್ ಡ್ರೈವ್ ಏನಿದೆ ಆ ಒಂದು ವಿಡಿಯೋವನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ. ಹಾಗಾಗಿ ಆ ವಿಡಿಯೋ ಎಲ್ಲಿ ಸಿಕ್ತು, ಯಾರಿಗೆ ಕೊಟ್ರು, ಹೆಂಗ್ ಹಂಚಿಕೆ ಆಯ್ತು, ಈ ರೀತಿಯ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದೆ. ಇನ್ನು ಒಟ್ಟು 4 ಜನರ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ಅಂದ್ರೆ ಮೊದಲನೇ ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ, 4ನೇ ಆರೋಪಿಯಾಗಿ ಪ್ರೀತಮ್ ಗೌಡ, ಜೊತೆಗೆ ಶರತ್ ಅನ್ನೋರ್ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಅಂದ್ರೆ ಇನ್ನಿಬ್ರು ಮೇಲೂ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು. ಹಾಗಾಗಿ ಎಲ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಪಡಿತಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.